ಹಲೋ ಫ್ರೆಂಡ್ಸ್, ಇನ್ಸ್ಟೆಂಟ್ಸ್ ಲವ್ ಎಪಿಸೋಡ್ 11ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಈಗಾಗಲೇ ಅಪ್ಲೋಡ್ ಮಾಡಿರೋ ಎಪಿಸೋಡ್ನ ನೋಡಿಲ್ಲ ಅಂದರೆ ಒಂದ್ಸಾರಿ ನೋಡ್ಕೊಂಡು ಬನ್ನಿ, ಆಗ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಜಿಂಗ್ ಜಿಂಗ್ ರಾತ್ರಿ ಮನೆಗೆ ಬರ್ತಾಳೆ. ಜಾವ್ಗೆ ಕಾಣಿಸ್ಕೋಬಾರ್ದು ಅಂತ ಬಚ್ಚಿಟ್ಕೊಂಡು ಹೋಗ್ತಿರ್ತಾಳೆ. ಆದ್ರೆ ಅವನ ಕಣ್ಣಿಗೆ ಬೀಳ್ತಾಳೆ. ಆಗ ಜಾವ್ ಕೇಳ್ತಾನೆ, ನಿನ್ ಪರ್ಸನಲ್ ಅಸಿಸ್ಟೆಂಟ್ ಕೆಲಸದಲ್ಲಿ ತುಂಬಾನೇ ಬ್ಯುಸಿ ಆಗಿದೆಯಾ ಅಲ್ವಾ? ಆಗ ಜಿಂಗ್ ಜಿಂಗ್, ಹೌದು, ಇವತ್ತು ಸ್ಪೆಷಲ್ ಡೇ. ಆಗ ಜಾವ್, ಇನ್ನು ಎಷ್ಟು ದಿವಸ ಇದನ್ನ ನಡೆಸ್ತೀಯ? ನಿನ್ ಕೆರಿಯರ್ ಕಡೆ ಕೂಡ ಗಮನ ಕೊಡು. ಆಗ ಜಿಂಗ್ ಜಿಂಗ್ ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮತ್ತೊಂದ್ ಕಡೆ ಜಿಯಾವೆ ಗೇಮ್ ಆಡ್ತಿರ್ತಾನೆ. ಜಿಂಗ್ ಜಿಂಗ್ ಕೂಡ ಗೇಮ್ ಮಾಡ್ತಾ ಇಬ್ರು ಕೂಡ ಮೆಸೇಜ್ ಅಲ್ಲೇ ಮಾತಾಡೋದಿಕ್ಕೆ ಶುರು ಮಾಡ್ತಾರೆ. ಆಗ ಜಿಂಗ್ ಜಿಂಗ್ ಕೇಳ್ತಾಳೆ, ನಿನ್ನ ಹತ್ರ ಯಾರಾದ್ರೂ ಸುಳ್ಳು ಹೇಳಿ ಅವರು ಸಿಕ್ಬಿದ್ರೆ ಅವ್ರನ್ನ ಕ್ಷಮಿಸ್ತೀಯಾ ಅಂತ ಕೇಳ್ತಾಳೆ. ಆಗ ಜಿಯಾವೆ, ಆ ಪರ್ಸನ್ ಯಾರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿ ಮೆಸೇಜ್ ಮಾಡ್ತಾನೆ. ಮತ್ತೊಂದ್ ಕಡೆ ಸುಜಿನ್ ಬೆ ಜಾವ್ ಕೊಟ್ಟಿದ್ದ ಓಲೆನ ಬಿಚ್ಚಿ ನೋಡ್ತಾಳೆ. ಆಗ ಅವಳಿಗೆ ಜಿಂಗ್ ಜಿಂಗ್ ಹೇಳಿದ ಮಾತು ನೆನಪಾಗುತ್ತೆ. ಈ ಓಲೆ ನಮ್ಮಮ್ಮಂದು, ನೀವು ನಮ್ಮ ಮನೆಗೆ ಸೊಸೆಯಾಗಿ ಬರ್ಬೇಕಾಗಿರೋರು, ಅದಕ್ಕೆ ಇದನ್ನ ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದು ನೆನಪಾಗಿ ನಾನು ಕೂಡ ಅನಿಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ಜಾವ್ ಮನೆಗೆ ಹೋಗಿ ಬೆಲ್ ಮಾಡ್ತಾಳೆ. ಅವನು ಬಾಗ್ಲು ಓಪನ್ ಮಾಡಿದ ತಕ್ಷಣ ಸರ್ಪ್ರೈಸ್ ಅಂತ ಹೇಳ್ತಾಳೆ. ಆಗ ಅವನು ಇದೇನ ಸರ್ಪ್ರೈಸ್ ಅಂತ ಹೇಳ್ತಾನೆ. ಆಗೋಳು, ನಾನು ಬಂದಿದ್ದು ನಿನ್ಗೆ ಖುಷಿ ಆಗ್ಲಿಲ್ವಾ ಅಂತ ಹೇಳಿ ಅವಳ ಹತ್ರ ಇದ್ದಿದ್ದ ಲಾಕೆಟ್ ನ ತಗೊಂಡು ಅವನಿಗೆ ಗಿಫ್ಟ್ ಕೊಡೋದಿಕ್ಕೆ ಅಂತ ಹೋಗ್ತಾಳೆ. ಆಗೋನು, ಒಂದ್ ನಿಮಿಷ ಇರು ಬರ್ತೀನಿ ಅಂತ ಹೇಳಿ ಅವನ ಹತ್ರ ಇದ್ದ ಲಾಕೆಟ್ ನ ತಗೊಂಡ್ ಬಂದು ಸುಜಿನ್ ಬೆಗೆ ತೋರಿಸಿ ಅವಳು ಕೊಟ್ಟಿದ್ದ ಲಾಕೆಟ್ ನ ಅವನ್ ಇಟ್ಕೊಂಡು ಅವನ ಹತ್ರ ಇದ್ದ ಲಾಕೆಟ್ ನ ಸುಜಿನ್ ಬೆಗ್ ಕತ್ತಿಗೆ ಹಾಕ್ತಾನೆ. ಇದು ಜೋಡಿ ಲಾಕೆಟ್, ಯಾವಾಗ್ಲೂ ಜೊತೆಲೇ ಇರಬೇಕು, ಇದನ್ನ ನಮ್ಮಮ್ಮ ಕೊಟ್ಟಿದ್ದು ಅಂತ ಹೇಳ್ತಾನೆ. ಆಗೋಳು, ನಮ್ಮಮ್ಮ ನನಗೆ ಏನು ಹೇಳಲೇ ಇಲ್ಲ ಅಂತ ಹೇಳ್ತಾಳೆ. ಆಗ ಇಬ್ರು ಕೂಡ ಒಬ್ರು ಮುಖಾನ ಒಬ್ರು ನೋಡಿ ಕಿಸ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಊದಿ ಶಾವ್ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಬಂದಿರ್ತಾರೆ. ಅವನು ಚಿಕ್ಕ ವಯಸ್ಸಿನಲ್ಲಿ ಟ್ರೈನ್ ಅಲ್ಲಿ ಆಡ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಅವ್ರ ಪೇರೆಂಟ್ಸ್ ಅದಕ್ಕೆ ಬಿಡ್ತಿರಲ್ಲ. ಆಗ ಅವನು ಮನೆಗೆ ಹೋಗಿ ತುಂಬಾನೇ ಅಳ್ತಾ ಇರ್ತಾನೆ. ಹಾಗಂತ ಊದಿಗೆ ಸ್ಟೋರಿ ಹೇಳ್ತಾನೆ. ಶಾವ್ ಟ್ರೈನ್ ಅಲ್ಲಿ ಹೋಗೋದಿಕ್ಕೆ ಹೋಗ್ತಾನೆ. ಆದ್ರೆ ಅವನನ್ನ ಬಿಡಲ್ಲ, ಯಾಕಂದ್ರೆ ಅದು ಮಕ್ಕಳು ಕುತ್ಕೊಳ್ಳೋ ಟ್ರೈನ್ ಆಗಿರುತ್ತೆ. ಆಗ ಅವರು ಇಬ್ರು ಕೂಡ ಬೇಜಾರಿಂದ ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಮತ್ತೊಂದ್ ಕಡೆ ಸುಜಿನ್ ಬೆಗೆ ಅವರಮ್ಮ ಕಾಲ್ ಮಾಡಿರ್ತಾರೆ. ಶಾವ್ ಕಾಲ್ ಮಾಡಿ, ನನ್ನ ಹತ್ರ ನಿಮ್ಮ ಅಪ್ಪನ ಹತ್ರ ಮಾತಾಡಿದ್ರು, ಕ್ಷಮೆ ಕೇಳಿದ್ರು, ಅವನು ತುಂಬಾನೇ ಒಳ್ಳೆ ಹುಡುಗ, ನಿನಗೆ ಅವನು ಒಳ್ಳೆ ಜೋಡಿ ಅಂತ ಹೇಳ್ತಾರೆ. ಆಗ ಸುಜಿನ್ ಬೆ, ಅಮ್ಮ, ನನ್ನ ಹತ್ರ ಇರೋ ಲಾಕೆಟ್ ತರನೇ ಜಾವ್ ಹತ್ರ ಕೂಡ ಇದೆ, ಅದನ್ನ ಅವರಮ್ಮ ಕೊಟ್ರಂತೆ. ಆಗ ನಾನು ನಿನಗೆ ಎಳೆದನ್ನ ಮರ್ತ್ಬಿಟ್ಟಿದ್ದೆ, ಅದನ್ನ ಜಾವ್ ಅಮ್ಮನೇ ನೀನು ಕೊಡೋದಿಕ್ಕೆ ಅಂತ ಕೊಟ್ಟಿದ್ದು ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಶಾವ್ ಊದಿ ಇಬ್ರು ಕೂಡ ರಾತ್ರಿ ಸಮಯದಲ್ಲಿ ಟ್ರೈನ್ ಅಲ್ಲಿ ಆಡ್ತಾ ತುಂಬಾನೇ ಎಂಜಾಯ್ ಮಾಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾರೆ. ಆಗಿಬ್ರು ಕೂಡ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಶಾವ್ ಊದಿಗೆ ಕಿಸ್ ಮಾಡ್ತಾರೆ. ಮತ್ತೊಂದ್ ಕಡೆ ಜಾವ್ಗೆ ಮೆಸೇಜ್ ಬರುತ್ತೆ, ಡಾಕ್ಟರ್ ಶಾವ್ ಲೀವ್ ಅಲ್ಲಿದ್ದಾರೆ, ಅವ್ರ ಡ್ಯೂಟಿನ ನೀವೇ ಮಾಡ್ತೀರಾ ಅಂತ. ಆಗ ಅವನು ಓಕೆ ಅಂತ ಹೇಳಿ ಎಲ್ಲೋಗಿರ್ಬೋದು ಶಾವ್ ಅಂತ ಯೋಚನೆ ಮಾಡ್ತಾನೆ. ಮತ್ತೊಂದ್ ಕಡೆ ಶೂಟಿಂಗ್ ನಡೀತಾ ಇರುತ್ತೆ. ಸುಜಿನ್ ಬೆಗೆ ಹುಷಾರಿರಲ್ಲ. ಅವಳು ಜಾವ್ಗೆ ಮೆಸೇಜ್ ಮಾಡ್ತಾಳೆ. ಜಾವ್ ಕೂಡ ಮೆಸೇಜ್ ಮಾಡ್ತಾನೆ, ನಿನ್ ಜೊತೆ ಊದಿ ಇಲ್ವಾ ಅಂತ. ಆಗ ಅವಳು ರಜದಲ್ಲಿದ್ದಾರೆ ಅಂತ ಹೇಳಿ ರಿಪ್ಲೈ ಮಾಡ್ತಾಳೆ. ಆಗ ಅವನಿಗೆ ಶಾವ್ ಕೂಡ ರಜದಲ್ಲಿದ್ದಾನೆ, ಊದಿ ಕೂಡ ರಜದಲ್ಲಿದ್ದಾಳೆ, ಎಲ್ಲೋಗಿದ್ದಾರೆ ಅಂತ ಹೇಳಿ ನಾನೇ ಕರ್ಕೊಂಡು ಹೋಗೋದಿಕ್ಕೆ ಬರ್ತೀನಿ ಅಂತ ಹೇಳಿ ಸುಜಿನ್ ಬೇನ ಕರ್ಕೊಂಡು ಹೋಗೋದಿಕ್ಕೆ ಅವನೇ ಬರ್ತಾನೆ. ಅವಳಿಗಾಗಿ ಟೀ ಕೂಡ ತಗೊಂಡ್ ಬಂದಿರ್ತಾನೆ. ನಮ್ಮ ಹೀರೋನ ನೋಡಿ ಹೀರೋಯಿನ್ ತುಂಬಾನೇ ಖುಷಿಯಾಗಿರ್ತಾಳೆ. ಡಾಕ್ಟರ್ ಶಾವ್ ತುಂಬಾ ದಿವಸದಿಂದ ರಜದಲ್ಲಿದ್ದಾರೆ, ನಿಮ್ ಮನೆಗೆ ಹೋಗ್ ಬಂದ ಮೇಲೆ ಶಾವ್ನ ನೋಡೇ ಇಲ್ಲ ಅಂತ ಹೇಳ್ತಾನೆ. ಸುಜಿನ್ ಬೇಗ್ ಕೂಡ, ನಾನು ಕೂಡ ಅಕ್ಕನ್ನ ನೋಡೇ ಇಲ್ಲ, ಅವರಿಬ್ರಿಗೂ ಏನು ಆಗಿಲ್ಲ ತಾನೇ ಅಂತ ಹೇಳಿ ಇಬ್ರು ಕೂಡ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಮತ್ತೊಂದ್ ಕಡೆ ಊದಿ ಶಾವ್ ಇಬ್ರು ಕೂಡ ಗೇಮ್ ಮಾಡ್ತಾ ಕೂತಿರ್ತಾರೆ. ಅದ್ರಲ್ಲಿ ಊದಿನೇ ವಿನ್ ಆಗ್ತಾಳೆ. ಅದೇ ಸಮಯಕ್ಕೆ ಜಾವ್ ಸುಜಿನ್ ಬೆ ಅವ್ರ ಮನೆಗ್ ಬರ್ತಾರೆ. ಇದು ನಿಮ್ಮನೇನಾ ಅಂತ ಕೇಳ್ತಾಳೆ. ಆಗ ಜಾವ್, ಶಾವ್ ಇದ್ದ ಜಾಗದಲ್ಲಿ ಗಲೀಜು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ, ಯಾಕಂದ್ರೆ ಅವರು ಡ್ರಿಂಕ್ಸ್ ಮಾಡಿ ಟೇಬಲ್ ಮೇಲೆ ಗ್ಲಾಸ್ ಅನ್ನೆಲ್ಲ ಹಾಗೆ ಇಟ್ಟಿರ್ತಾರೆ. ಊದಿ ಸುಜಿನ್ ಬೆಗೆ ಶಾವ್ ಹೆಲ್ತ್ ಕಂಡೀಷನ್ ಬಗ್ಗೆ ಎಲ್ಲಾ ವಿಷಯನೂ ಹೇಳ್ತಾರೆ. ಅವಳಿಗೂ ತುಂಬಾನೇ ಬೇಜಾರಾಗುತ್ತೆ. ಮತ್ತೊಂದ್ ಕಡೆ ಜಾವ್ ರಿಪೋರ್ಟ್ ನ ತಗೊಂಡ್ ಬಂದಿರ್ತಾನೆ. ಇದು ಏನು ಅಂತ ಕೇಳ್ತಾನೆ. ಆಗವನು, ನೀನು ಕೂಡ ಡಾಕ್ಟರು, ನಾನೀಗ ಕೊನೆ ಸ್ಟೇಜ್ ಅಲ್ಲಿ ಇದ್ದೀನಿ, ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ಗೊತ್ತು, ನನ್ನ ಕೈಲಿ ಅದನ್ನ ತಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಊದಿ ಕೂಡ ನನ್ನ ಮಾತಿಗೆ ಒಪ್ಕೊಂಡಿದ್ದಾಳೆ. ಆಗ ಜಾವ್, ಆಗಿದ್ರೆ ಊದಿನ ಒಬ್ಳುನೇ ಬಿಟ್ಟೋಗ್ತೀಯ, ಮುಂದೆ ಅವಳನ್ನ ಯಾರು ನೋಡ್ಕೋತಾರೆ,
ನನ್ನ ಮಾತು ಕೇಳು, ಒಂದೇ ಒಂದು ಸಾರಿ ಮತ್ತೆ ಟೆಸ್ಟ್ ಮಾಡಿಸು ಅಂತ ಹೇಳ್ತಾನೆ. ಆಗ ಶಾವ್ ಕೂಡ ಜಾವ್ ಮಾತಿಗೆ ಒಪ್ಕೊಂಡು ಮತ್ತೆ ಟೆಸ್ಟ್ ಮಾಡಿಸೋದಿಕ್ಕೆ ಅಂತ ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಶಾವ್ ಬರ್ತಡೇ ಇರುತ್ತೆ. ಅದಕ್ಕಾಗಿ ಸುಜಿನ್ಬೆ ಊದಿ ಕೇಕ್ನ ಪ್ರಿಪೇರ್ ಮಾಡಿ ಜ್ವಾಲಾ ರೆಸ್ಟೋರೆಂಟ್ನ ಬುಕ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಜಾವ್ ಸುಜಿನ್ಬೆ ಇಬ್ರು ಕೂಡ ಊಟಕ್ಕೆ ಬಂದಿರ್ತಾರೆ. ಆಗ ಡಾಕ್ಟರ್ ಶಾವ್ ಬರ್ತಡೆಗೆ ಊದಿ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ, ಅದಕ್ಕಾಗಿ ನಿಮ್ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಡಾಕ್ಟರ್ ಶಾವ್ ರಿಪೋರ್ಟ್ ಬಂದಿರುತ್ತೆ. ಅವನಿಗೆ ಯಾವುದೇ ಕಾಯಿಲೆ ಕೂಡ ಇರೋದಿಲ್ಲ. ಅದನ್ನ ಕೇಳಿ ಅವನು ತುಂಬಾನೇ ಖುಷಿ ಪಡ್ತಾ ಅವನು ವಾಶ್ರೂಮ್ಗೆ ಹೋಗೋದಕ್ಕಿಂತ ಮೊದಲು ಅಲ್ಲಿ ಒಬ್ಬ ಪೇಷಂಟ್ ಇರ್ತಾರೆ. ಅವ್ರ ಯೂರಿನ್ ಎಕ್ಸ್ಚೇಂಜ್ ಆಗಿರುತ್ತೆ, ಅದನ್ನ ನೆನಪು ಮಾಡ್ಕೋತಾನೆ. ಈಗ ಪಾರ್ಟಿ ಶುರುವಾಗಿರುತ್ತೆ. ಶಾವ್ ವಿಷಯ ಕೇಳಿ ಫ್ರೆಂಡ್ಸ್ ಎಲ್ರು ಕೂಡ ಬೇಜಾರು ಮಾಡ್ಕೋತಾರೆ. ಅಲ್ಲಿಗೆ ಶಾವ್ ಕೂಡ ಬರ್ತಾರೆ. ಎಲ್ರು ಕೂಡ ಬರ್ತಡೆಗೆ ವಿಶ್ ಮಾಡ್ತಾರೆ. ಆಗ ಶಾವ್ ಊದಿಗೂ ಕೂಡ ಬರ್ತಡೆ ವಿಶ್ ಮಾಡ್ತಾನೆ. ಯಾಕಂದ್ರೆ ಅವರಿಬ್ರು ಬರ್ತಡೆ ಒಂದೇ ದಿವಸ ಆಗಿರುತ್ತೆ. ಆಗ ಅವನು ನನ್ಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಊದಿ ಅವನ ಮಾತನ್ನ ನಂಬೋದಿಲ್ಲ. ಮತ್ತೊಂದ್ ಕಡೆ ಜಾವ್ ಶಾವ್ಗೆ ಊದಿಗೆ ಎಲ್ಲ ವಿಷಯನೂ ಹೇಳು ಅಂತ ಕೇಳ್ತಾನೆ. ಆಗ ಅವನು ನಿನ್ಗೆ ಕೈ ಮುಗಿದು ಕೇಳ್ಕೊತೀನಿ, ನಾನು ಹೇಳ್ತೀನಿ, ನೀನೇನು ಹೇಳ್ಬೇಡ, ನನ್ಗೆ ಯಾವುದೇ ಕಾಯಿಲೆ ಇಲ್ಲ ಅಂತ ಗೊತ್ತಾದ್ರೆ ಅವಳು ಮೊದಲು ತರನೇ ನನ್ನನ್ನ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಪಾರ್ಟಿ ಮುಗಿದ್ಮೇಲೆ ನಾನೇ ಅವಳಿಗೆ ವಿಷಯ ಹೇಳ್ತೀನಿ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಎಲ್ರು ಕೂಡ ಖುಷಿಯಿಂದ ಶಾವ್ ಬರ್ತಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ ಶಾವ್ ಕೂಡ ಕೇಕ್ನ ಕಟ್ ಮಾಡ್ತಾ ಇರ್ತಾನೆ. ಸುಜಿನ್ಬೆ ಊದಿ ನೆನಪು ಮಾಡ್ಕೊಂಡು ಶಾವ್ನ ನೋಡ್ತಾ ತುಂಬಾನೇ ಬೇಜಾರು ಮಾಡ್ಕೊಂಡು ಅಳೋದಿಕ್ಕೆ ಶುರು ಮಾಡ್ತಾಳೆ. ಆಗ ಜಾವ್ ಸುಜಿನ್ಬೆನ ಕರ್ಕೊಂಡು ಆಚೆ ಬರ್ತಾನೆ. ನೀನ್ ಸುಮ್ಮನೆ ಹತ್ತು ನಿನ್ ಕಣ್ಣೀರನ್ನ ವೇಸ್ಟ್ ಮಾಡ್ಕೊಂಡೆ, ಶಾವ್ಗೆ ಏನು ಆಗಿಲ್ಲ, ಅವನು ತುಂಬಾನೇ ಚೆನ್ನಾಗಿದ್ದಾನೆ, ರಿಪೋರ್ಟ್ ಎಕ್ಸ್ಚೇಂಜ್ ಆಗಿತ್ತು ಅಷ್ಟೇ ಅಂತ ಹೇಳ್ತಾನೆ. ಆಗ ಸುಜಿನ್ಬೆ ತುಂಬಾನೇ ಖುಷಿ ಪಡ್ತಾ ಇದನ್ನ ಊದಿಗೆ ಹೇಳೋದಿಕ್ಕೆ ಅಂತ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಅವನು ಬೇಡ, ಊದಿಗೆ ವಿಷಯ ಗೊತ್ತಾದ್ರೆ ಅವಳು ಅವನನ್ನ ಇಗ್ನೋರ್ ಮಾಡ್ತಾಳೆ ಅಂತ ಶಾವ್ಗೆ ಭಯ. ಅದಕ್ಕೆ ಅವನು ಸಮಯ ನೋಡ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳ್ತಾಳೆ. ಆಗ ಅವಳು ಹಾಕೊಂಡಿದ್ದ ಬಟ್ಟೆ ಸ್ವಲ್ಪ ಲೂಸ್ ಆಗಿರುತ್ತೆ. ಆಗ ಇಬ್ರು ಕೂಡ ಶಾಪಿಂಗ್ ಮಾಡೋದಿಕ್ಕೆ ಅಂತ ಒಂದು ಮಾಲ್ಗೆ ಹೋಗ್ತಾರೆ. ಅಲ್ಲಿ ಸುಜಿನ್ಬೆ ಅಭಿಮಾನಿಗಳೆಲ್ಲ ಅವಳನ್ನ ನೋಡಿ ಸೆಲ್ಫಿ ತಗೊಳ್ಳೋದಿಕ್ಕೆ ಅಂತ ಬರ್ತಿರ್ತಾರೆ. ಆಗ ಜಾವ್ ಅವನ ಹತ್ರ ಇದ್ದ ಜಾಕೆಟ್ನ ಸುಜಿನ್ಬೆಗೆ ಹಾಕಿ ಅವಳನ್ನ ಅಲ್ಲಿಂದ ಸೇವ್ ಮಾಡ್ತಾನೆ. ಮತ್ತೊಂದ್ ಕಡೆ ಊದಿ ಶಾವ್ಗೆ ಯಾವುದೇ ಕೆಲಸ ಕೂಡ ಮಾಡೋದಿಕ್ಕೆ ಬಿಡ್ದಲೆ ನೀನು ರೆಸ್ಟ್ ಮಾಡು ಅಂತ ಹೇಳಿ ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇರ್ತಾಳೆ. ಅದನ್ನ ನೋಡಿ ಶಾವ್ಗೆ ಗಿಲ್ಟ್ ಫೀಲ್ ಆಗುತ್ತೆ. ಮತ್ತೊಂದ್ ಕಡೆ ಸುಜಿನ್ಬೆ ಫೀಮೇಲ್ ಲೀಡ್ಗೆ ಸೆಲೆಕ್ಟ್ ಆಗಿರ್ತಾಳೆ. ಅವಳು ಖುಷಿಯಾಗಿದ್ರೆ ಊದಿ ತುಂಬಾನೇ ಬೇಜಾರಾಗಿರ್ತಾಳೆ. ಆಗ ಸುಜಿನ್ಬೆ ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ ಅಂತ ಕೇಳ್ತಾಳೆ. ಆಗ ಊದಿ ನಂಗೆ ಶಾವ್ ಬಗ್ಗೆನೇ ಯೋಚನೆ ಆಗ್ತಿದೆ ಅಂತ ಹೇಳ್ತಾಳೆ. ಆಗ ಸುಜಿನ್ಬೆ ಡಾಕ್ಟರ್ ಜಾವ್ ಶಾವ್ನ ಮತ್ತೆ ಚೆಕಪ್ ಮಾಡಿದ್ದಾರೆ, ಅವರಿಗೆ ಯಾವುದೇ ಕಾಯಿಲೆ ಇಲ್ಲ ಅಂತ ಗೊತ್ತಾಗಿದೆ ಅಂತ ಹೇಳ್ತಾಳೆ. ಆಗ ಈ ವಿಷಯ ಕೇಳಿ ತುಂಬಾನೇ ಖುಷಿ ಆಗ್ತಿದೆ. ಆದ್ರೆ ಶಾವ್ ಈ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ದಾರೆ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಅವನ ಕಾಲ್ನ ಮಸಾಜ್ ಮಾಡೋದಿಕ್ಕೆ ಅಂತ ಬರ್ತಾಳೆ. ಆ ನೀರು ತುಂಬಾನೇ ಬಿಸಿಯಾಗಿರುತ್ತೆ. ಶಾವ್ಗೆ ಅದನ್ನ ತಡ್ಕೊಳ್ಳೋದಿಕ್ಕೆ ಆಗ್ತಾ ಇರಲ್ಲ. ಮತ್ತೊಂದ್ ಕಡೆ ಜಾವ್ ಸುಜಿನ್ಬೆ ಕೂತಿರ್ತಾರೆ. ಆಗ ಅವಳು ಊದಿಗೆ ಡಾಕ್ಟರ್ ಶಾವ್ಗೆ ಯಾವುದೇ ಕಾಯಿಲೆ ಇಲ್ಲ ಅನ್ನೋ ವಿಷಯನ ಹೇಳ್ದೆ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಕೌಸಿಟಾಂಗ್ ಜಿಯಾವೆ ಇಬ್ರದ್ದು ಕೂಡ ಒಂದೇ ಸಾರಿ ರೆಕಾರ್ಡಿಂಗ್ ಶೂಟ್ ಇರುತ್ತೆ. ಆದ್ರೆ ಕೌಸಿಟಾಂಗ್ ಇಬ್ರದ್ದು ಜೊತೆಲೆ ಶೂಟ್ ಮಾಡೋದಿಕ್ಕೆ ಒಪ್ಪೋದಿಲ್ಲ, ಬೇರೆ ಬೇರೆ ಶೂಟ್ ಮಾಡೋದಿಕ್ಕೆ ಹೇಳ್ತಾಳೆ ಡೈರೆಕ್ಟರ್ಗೆ. ಆದ್ರೆ ರೆಕಾರ್ಡಿಂಗ್ ಸ್ಟುಡಿಯೋ ಒಂದೇ ಇರುತ್ತೆ. ಆಗ ಜಿಯಾವೆ ಮೊದಲು ಕೌಸಿಟಾಂಗ್ ದ ಶೂಟ್ ಮಾಡೋದಿಕ್ಕೆ ಹೇಳಿ ಜಿಂಗ್ ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇದರಿಂದ ಅವಳಿಗೆ ತುಂಬಾನೇ ಕೋಪ ಬರುತ್ತೆ. ಕೌಸಿಟಾಂಗ್ ಈ ರೀತಿ ಮಾಡಿದ್ದು ಸರಿಯಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ. ಆಗವನು ನೀನು ಈ ರೀತಿ ಮಾಡ್ತಾ ಇದ್ರೆ ನನಗೆ ಗೇಮ್ ಆಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಆಗ ಜಿಂಗ್ ನಿಮಗೆ ಆಡೋದಿಕ್ ಬರ್ತಿಲ್ಲ ಅಂತ ಹೇಳ್ತಾಳೆ. ಆಗವನು ನೀನು ಬಂದು ಕುತ್ಕೊಂಡು ಆಡಿ ತೋರ್ಸು ಅಂತ ಹೇಳ್ತಾನೆ. ಇಬ್ರು ಕೂಡ ಜೊತೆಲೆ ಗೇಮ್ ಆಡೋದಿಕ್ಕೆ ಶುರು ಮಾಡ್ತಾರೆ. ಮತ್ತೊಂದ್ ಕಡೆ ಕೌಸಿಟಾಂಗ್ಗೆ ಅವಳ ಅಸಿಸ್ಟೆಂಟ್ ಸುಜಿನ್ಬೆಗೆ ಬೇರೆ ಪ್ರಾಜೆಕ್ಟ್ ಸಿಕ್ಕಿರೋದ್ರ ಬಗ್ಗೆ ಹೇಳ್ತಾಳೆ. ಆಗ ಅವಳು ಇದಕ್ಕಾಗಿ ನಾನು ಎಷ್ಟು ದಿವಸದಿಂದ ವೇಟ್ ಮಾಡ್ತಿದ್ದೆ, ರಿಪೋರ್ಟರ್ಸ್ಗೆ ಕಾಲ್ ಮಾಡಿ ಸುಜಿನ್ಬೆ ಬಾಯ್ ಫ್ರೆಂಡ್ ಡಾಕ್ಟರ್ ಜಾವ್ ಶುನ್ಯುನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾಳೆ. ಮತ್ತೊಂದ್ ಕಡೆ ಶಾವ್ಗೆ ಬುದ್ಧಿ ಕಲ್ಸೋದಿಕ್ಕೆ ಏನೇನ್ ಮಾಡ್ಬೇಕೋ ಎಲ್ಲಾ ರೀತಿ ಪ್ಲಾನ್ ಕೂಡ ಓದಿ ಮಾಡ್ತಾ ಇರ್ತಾಳೆ. ಅದರಿಂದ ಶಾವ್ಗೆ ತುಂಬಾನೇ ತೊಂದರೆ ಆಗ್ತಾ ಇರುತ್ತೆ. ಆಗ ಅವನು ನನಗೆ ಯಾವುದೇ ಪ್ರಾಬ್ಲಮ್ ಕೂಡ ಇಲ್ಲ ಅಂತ ಹೇಳ್ತಾನೆ. ಆಗವಳು ನನಗೆ ಈ ವಿಷಯ ಮೊದಲೇ ಗೊತ್ತಿತ್ತು, ಆದ್ರೆ ನೀನು ಯಾಕೆ ಹೇಳಲಿಲ್ಲ ಅಂತ ಹೇಳಿ ಶಾವ್ನ ಓಡಿಸ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಆಗ ಶಾವ್ ನಿನ್ಗೆ ವಿಷಯ ಹೇಳಿದ್ರೆ ನೀನು
ನನ್ನನ್ನ ಮೊದಲು ಟ್ರೀಟ್ ಮಾಡ್ತಿದ್ದಾಗೆ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಆಗ ಊದಿ ಅಳ್ತಾ ನೀನ್ ತುಂಬಾ ಸ್ವಾರ್ಥಿ ಅಂತ ಹೇಳ್ತಾಳೆ. ಆಗ ಶಾವ್ ಊದಿನ ತಪ್ಕೊಂಡು ಅವಳಿಗೆ ಸಾರಿ ಹೇಳ್ತಾ ಸಮಾಧಾನ ಮಾಡ್ತಾನೆ. ಮತ್ತೊಂದ್ ಕಡೆ ಜಾವ್ ಸುಜಿನ್ ಬೇಕಾಗಿ ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ಕೊಂಡು ಅವ್ರ ಮನೆ ಹತ್ರ ಬರ್ತಾನೆ. ಆದ್ರೆ ಅಷ್ಟರಲ್ಲಾಗ್ಲೇ ಅಲ್ಲಿಗೆ ರಿಪೋರ್ಟರ್ಸ್ ಬಂದಿರ್ತಾರೆ. ಊದಿಗೆ ಡೈರೆಕ್ಟರ್ ಇಂದ ಕಾಲ್ ಬರುತ್ತೆ, ಶೂಟಿಂಗ್ ಲೇಟ್ ಆಗಿ ಮಾಡೋಣ ಅಂತ. ಆಗ ಊದಿ ಟೈಮ್ ಕೇಳೋದಿಕ್ಕೆ ಅಂತ ನೋಡ್ತಾಳೆ, ಆದ್ರೆ ಅವರು ಕಾಲನ್ನ ಕಟ್ ಮಾಡ್ತಾರೆ. ಆಗ ಶಾವ್ ಸುಜಿನ್ ಬೇಗಿಂತ ಕೌಸಿಟಾಂಗ್ ತುಂಬಾ ಪಾಪ್ಯುಲರ್ ಆಗಿದ್ದಾಳೆ ಅಂತ ಹೇಳಿ ಫೋನಲ್ಲಿ ತೋರಿಸ್ತಾ ಅವಳಿಗೆ ಮೋಟಿವೇಟ್ ಮಾಡ್ತಾನೆ. ಆಗ ಅವಳು ಮತ್ತೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮತ್ತೊಂದ್ ಕಡೆ ಡಾಕ್ಟರ್ ಜಾವ್ ಶಾವ್ ಇಬ್ರು ಕೂಡ ಮಾತಾಡ್ಕೊಂಡು ಬರ್ತಿರ್ತಾರೆ. ಅಲ್ಲಿಗೆ ಮೀಡಿಯಾದವ್ರು ಬಂದು ಸುಜಿನ್ ಬೇ ಬಗ್ಗೆ ಜಾವ್ ಹತ್ರ ಮಾತಾಡ್ತಿರ್ತಾರೆ. ಅಲ್ಲಿಗೆ ಸೀನಿಯರ್ ಡಾಕ್ಟರ್ ಶಾವ್ ಇಬ್ರು ಕೂಡ ಮೀಡಿಯಾದವ್ರನ್ನ ಅಲ್ಲಿಂದ ಕಳಿಸ್ತಾರೆ. ನೆಕ್ಸ್ಟ್ ಸೀನಲ್ಲಿ ಊದಿ ಡೈರೆಕ್ಟರ್ ಜೊತೆ ಮಾತಾಡೋದಿಕ್ಕೆ ಅಂತ ಬಂದಿರ್ತಾಳೆ. ಶೂಟಿಂಗ್ ನ ಮುಂದಕ್ಕಾಗಿರ್ತಾರೆ. ಆದ್ರೆ ಅವರು ಅವಳ ಮಾತನ್ನ ಕೇಳಿಸ್ಕೊಳ್ದಲೆ ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಊದಿ ಸುಜಿನ್ಬೆ ಇಬ್ರು ಕೂಡ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಊದಿ ಕೇಳ್ತಾಳೆ, ಸಿನಿಮಾ ಡಾಕ್ಟರ್ ಜಾವ್ ಅಂತ ಬಂದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೋತೀಯಾ ಅಂತ. ಆಗಳು ನಾನ್ ಯಾವಾಗ್ಲೂ ಆಯ್ಕೆ ಮಾಡ್ಕೊಳ್ಳೋದು ಡಾಕ್ಟರ್ ಜಾವೆ, ಅವರೇ ನನಗೆ ಮುಖ್ಯ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಜಾವ್ಗೂ ನನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಪ್ರೆಸ್ ಮೀಟ್ನ ಕರೆದು ಹೇಳ್ಬೇಕು ಅಂತ ಹೇಳ್ತಾರೆ. ಆಗಳು ಅದಕ್ಕೆ ಒಪ್ತಲೆ ನನಗೆ ಜಾವೇ ಮುಖ್ಯ ಅಂತ ಹೇಳಿ ಎದ್ದು ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಕೌಸಿಟಾಂಗ್ನ ಮೀಟ್ ಮಾಡೋದಕ್ಕೆ ಡೈರೆಕ್ಟರ್ ಬಂದಿರ್ತಾರೆ. ಸುಜಿನ್ಬೆನ ಸಿನಿಮಾದಿಂದ ತೆಗ್ದಾಕಿರ್ತಾರೆ. ಅದಕ್ಕೆ ಕೌಸಿಟಾಂಗ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದನ್ನ ಕೇಳಿ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಅವಳು ನಾಟಕ ಮಾಡ್ತಿರ್ತಾಳೆ. ಸುಜಿನ್ಬೆಗೆ ಯಾವುದೇ ಬಾಯ್ ಫ್ರೆಂಡ್ ಇಲ್ಲ, ಅವರು ಅವಳ ಫ್ಯಾನ್ಸಿ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಶಾಕಿಂದ ಸುಜಿನ್ಬೆ ಬದಲು ನೀನೇ ಆಕ್ಟ್ ಮಾಡಬೇಕು ಅದರಲ್ಲಿ ಅಂತ ಹೇಳ್ತಾರೆ. ಅದನ್ನ ಕೇಳಿ ಕೌಸಿಟಾಂಗ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಆದ್ರೂ ಕೂಡ ನಾಟಕ ಮಾಡ್ತಿರ್ತಾಳೆ. ಮತ್ತೊಂದ್ ಕಡೆ ಜಿಂಗ್ ಮಿಸ್ಟರ್ ಯೂತ್ ಜೊತೆ ಮೀಟಿಂಗ್ನ ಫಿಕ್ಸ್ ಮಾಡಿರ್ತೀನಿ ಅಂತ ಹೇಳ್ತಾರೆ. ಅವ್ರನ್ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ನೀನು ಕೌಸಿಟಾಂಗ್ ಇಬ್ರು ಕೂಡ ಜೊತೆಲೆ ಕೆಲಸ ಮಾಡ್ತಿದ್ದೀರಾ, ನೀವು ನಮ್ಮ ಕಂಪ್ನಿಗೆ ಸ್ಪೋರ್ಟ್ಸ್ ಪರ್ಸನ್ ಆಗಿ ವರ್ಕ್ ಮಾಡಬೇಕು ಅಂತ. ಅದಕ್ಕೆ ಜಿಂಗ್ ಒಪ್ಕೋಬೇಡ ಅಂತ ಹೇಳ್ತಾಳೆ. ಆದರೆ ಜಿಯಾವೆ ಒಪ್ಕೋತಾನೆ. ಇದನ್ನೆಲ್ಲ ಸುಜಿನ್ ಬೇಗಾಗಿ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಸುಜಿನ್ ಬೇ ಇಂದ ಆ ಕಂಪ್ನಿಗೆ ತುಂಬಾನೇ ಲಾಸ್ ಆಗಿರುತ್ತೆ. ನೆಕ್ಸ್ಟ್ ಸೀನಲ್ಲಿ ಕಾರಲ್ಲಿ ಹೋಗ್ತಾ ಜಿಂಗ್ ನೀನ್ ಇದನ್ನೆಲ್ಲ ಸುಜಿನ್ ಬೇಕಾಗಿ ಅಲ್ವಾ ಮಾಡ್ತಿರೋದು, ಅವಳ ಮೇಲೆ ಸ್ಪೆಷಲ್ ಫೀಲಿಂಗ್ ಇದೆ ಅಲ್ವಾ ಅಂತ ಕೇಳ್ತಾನೆ. ಆಗ ಅವನು ನೀನು ಅಸಿಸ್ಟೆಂಟು, ಇದನ್ನೆಲ್ಲ ಕೇಳಬಾರ್ದು ಅಂತ ಹೇಳಿ ನೆಕ್ಸ್ಟ್ ಸೀನಲ್ಲಿ ಕೌಸಿಟಾಂಗ್ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾನೆ. ಮಿಸ್ಟರ್ ಯೂತ್ ಕಂಪ್ನಿಗೆ ಸ್ಪೋರ್ಟ್ಸ್ ಪರ್ಸನ್ ಆಗಿ ಆಕ್ಟ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಕ್ಕೆ ಅಂತ ಬಂದಿರ್ತಾನೆ. ನನಗ್ ಬರೋ ದುಡ್ಡನ್ನೆಲ್ಲ ನೀನೇ ಇಟ್ಕೋ, ನನಗೆ ಯಾವುದೇ ದುಡ್ಡು ಕೂಡ ಬೇಡ ಅಂತ ಹೇಳ್ತಾನೆ. ಆಗಳು ನೀನ್ ಇದನ್ನೆಲ್ಲ ಸುಜಿನ್ ಬೇಕಾಗಿ ಅಲ್ವಾ ಮಾಡ್ತಿರೋದು ಅಂತ ಕೇಳ್ತಾಳೆ. ಆಗ ಅವನು ಹೌದು, ನಾನು ಸುಜಿನ್ ಬೇನ ತುಂಬಾನೇ ಇಷ್ಟಪಡ್ತೀನಿ, ಅವಳಿಗೆ ನನ್ನ ಪ್ರೀತಿ ವಿಷಯನ ಹೇಳ್ದೆ, ಆದ್ರೆ ಅವಳು ಒಪ್ಕೊಳ್ಳಿಲ್ಲ, ಅವಳ ಮನ್ಸಲ್ಲಿ ನಾನಿಲ್ಲ. ಆಗ ಕೌಸಿಟಾಂಗ್ ಸುಜಿನ್ ಬೇ ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಳೆ, ಆ ವಿಷಯ ಗೊತ್ತಿದ್ದು ಕೂಡ ನೀನ್ ಅವಳಿಗೆ ಸಹಾಯ ಮಾಡ್ತೀಯ. ಆಗ ಜಿಯಾವೆ ನಾನು ಅವಳಿಗೆ ಒಬ್ಬ ಫ್ರೆಂಡ್ ಆಗಿರೋದಕ್ಕೆ ಇಷ್ಟಪಡ್ತೀನಿ, ನನ್ನ ಕಣ್ಮುಂದೆ ನನ್ನ ಫ್ರೆಂಡ್ ಕೆರಿಯರ್ ಹಾಳಾಗ್ತಾ ಇದ್ರೆ ಅದನ್ನ ನೋಡ್ಕೊಂಡು ಇರೋದಿಕ್ಕಾಗಲ್ಲ, ನಾನು ಅವಳಿಗೆ ಸಹಾಯ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಕೌಸಿಟಾಂಗ್ ಕೂಡ ಆಕ್ಟ್ ಮಾಡೋದಿಕ್ಕೆ ಒಪ್ಕೋತಾಳೆ. ಆಗ ಜಿಯಾವೆ ಈ ವಿಷಯನ ಯಾರಿಗೂ ಹೇಳ್ಬಾರ್ದು, ಸೀಕ್ರೆಟ್ ಆಗಿ ಇಟ್ಕೋಬೇಕು ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಜಿಂಗ್ ಕಂಪ್ಯೂಟರ್ ಅಲ್ಲಿ ಏನೋ ಟೈಪ್ ಮಾಡ್ತಾ ಕೂತಿರ್ತಾಳೆ. ಆಗ ಜಿಯಾವೆ ಹೇಳಿದ ಮಾತೆಲ್ಲ ನೆನಪಾಗುತ್ತೆ. ಸುಜಿನ್ ಬೇ ಜಿಯಾವೆ ಹಿಂದೆ ಹೋಗ್ತಾ ಇರಲಿಲ್ಲ, ಜಿಯಾವೆನೆ ಸುಜಿನ್ ಬೇ ಹಿಂದೆ ಹೋಗ್ತಾ ಇದ್ದ ಅನ್ನೋ ಸತ್ಯ ಗೊತ್ತಾಗಿ ಅಳೋದಿಕ್ಕೆ ಶುರು ಮಾಡ್ತಾಳೆ. ಮತ್ತೊಂದ್ ಕಡೆ ಕೌಸಿಟಾಂಗ್ ಜಿಯಾವೆ ಮಾತಾಡಿದ್ದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತಾಳೆ. ಅದನ್ನ ಕೇಳಿಸ್ಕೊಂಡು ಅಳ್ತಾ ಇರ್ತಾಳೆ. ಮತ್ತೊಂದ್ ಕಡೆ ಜಾವ್ ಸುಜಿನ್ ಬೇ ಜೊತೆ ಪ್ರೆಸ್ ಮೀಟ್ ಅಟೆಂಡ್ ಆಗೋದಿಕ್ಕೆ ಪ್ರಿಪೇರ್ ಆಗ್ತಾ ಇರ್ತಾನೆ. ನಿನ್ ಪ್ರೀತಿಗಾಗಿ ನಿನ್ ಕೆರಿಯರ್ನ ಹಾಳು ಮಾಡ್ಕೋತಿದ್ಯಾ ಅಂತ ಹೇಳ್ತಾನೆ. ಆಗಳು ನನ್ನ ಜೊತೆ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಆಗ ಜಾವ್ ನಿನ್ನ ಖುಷಿಯಾಗಿ ಇಟ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ರಿಪೋರ್ಟರ್ಸ್ ಸುಜಿನ್ ಬೇ ಡಾಕ್ಟರ್ ಜಾವ್ ರಿಲೇಶನ್ಶಿಪ್ ಬಗ್ಗೆ ಕೇಳ್ತಾರೆ. ಆಗ ಸುಜಿನ್ ಬೇ ಇವರು ಡಾಕ್ಟರ್ ಜಾವ್ ಅಂತ, ನಾನು ಮದುವೆ ಆಗಬೇಕಾಗಿರೋ ಹುಡುಗ, ನನ್ನ ಫ್ಯಾನ್ಸಿ, ನಾವು ಚಿಕ್ಕವರಿದ್ದಾಗಲೇ ನಮ್ಮ ಪೇರೆಂಟ್ಸು ಡಿಸೈಡ್ ಮಾಡಿದ್ರು ನಾವು ದೊಡ್ಡವರಾದ್ಮೇಲೆ ನಮ್ಮಿಬ್ರದ್ದು ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಆಗೆಲ್ಲರೂ ಕೂಡ ಗುಸು ಅಂತ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಸುಜಿನ್
ಸುಜಿನ್ ಬೇ ವಿರುದ್ಧವಾಗಿ ಯಾರು ಕೂಡ ಮಾತಾಡಲ್ಲ. ಮತ್ತೊಂದ್ ಕಡೆ ಜಿಯಾವಿಗೆ ಮೆಸೇಜ್ ಬರುತ್ತೆ. ಜಿಂಗ್ ಜಿಂಗ್ ಮೆಸೇಜ್ ಮಾಡಿರ್ತಾಳೆ, ಪರ್ಸನಲ್ ರೀಸನ್ ಇಂದ ನಾನು ಕೆಲಸ ಬಿಡ್ತಿದ್ದೀನಿ ಅಂತ. ಅದೇ ಸಮಯಕ್ಕೆ ಟಿವಿಲಿ ಸುಜಿನ್ ಬೇ ಪ್ರೆಸ್ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಿರೋ ವಿಡಿಯೋ ಬರ್ತಿರುತ್ತೆ. ಅದನ್ನ ನೋಡಿ ಖುಷಿ ಆಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಎಲ್ರು ಕೂಡ ಡಿನ್ನರ್ಗೆ ಅಂತ ಬಂದಿರ್ತಾರೆ. ಆಗ ಊದಿ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದ್ರೆ ಕೌಸಿಟಾಂಗ್ ಜಿಯಾವೆ ಮಾತಾಡಿದ ಮಾತನ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾಳಲ್ವಾ, ಅದನ್ನ ವೈರಲ್ ಮಾಡಿರ್ತಾಳೆ. ಅದನ್ನ ಕೇಳಿ ಜಾವ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಆಗ ಸುಜಿನ್ ಬೇ ಜಿಯಾವೆ ನನ್ಗೆ ಪ್ರಪೋಸ್ ಮಾಡಿದ್ದ, ಅವನ್ಗೆ ನಾನು ಅರ್ಥ ಮಾಡಿಸಿದ್ದೀನಿ ಅಂತ ಹೇಳ್ತಾಳೆ. ಆಗ ಜಾವ್ ನನ್ಗೆ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ, ನನ್ಗೆ ಮೊದಲೇ ಗೊತ್ತಿತ್ತು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಕೌಸಿಟಾಂಗ್ ನ ಮೀಟ್ ಆಗೋದಿಕ್ಕೆ ಜಿಯಾವೆ ಬಂದಿರ್ತಾನೆ. ಇದನ್ನೆಲ್ಲ ಮಾಡಿಸಿದ್ದು ನೀನೇ ಅಲ್ವಾ ಅಂತ ಹೇಳ್ತಾನೆ. ಆಗವಳು ಹೌದು ನಾನೇ ಮಾಡಿದ್ದು, ನಿನ್ಗೆ ನನ್ನ ಫೀಲಿಂಗ್ಸು ಅರ್ಥ ಆಗಲ್ಲ ಅಂತ ಹೇಳ್ತಾಳೆ. ಆಗ ಜಿಯಾವೆಗೆ ತುಂಬಾನೇ ಕೋಪ ಬರುತ್ತೆ. ಅಲ್ಲಿಂದ ಹೋಗ್ತಾನೆ. ಮತ್ತೊಂದ್ ಕಡೆ ಸುಜಿನ್ ಬೇ ಜಾವ್ ಕಾರಲ್ಲಿ ಬರ್ತಿರ್ತಾರೆ. ಆಗ ಅವಳಿಗೆ ವಾಯ್ಸ್ ಮೆಸೇಜ್ ಬರುತ್ತೆ. ಅದನ್ನ ಜಿಯಾವೆ ಕಳ್ಸಿರ್ತಾನೆ. ಐ ಆಮ್ ಸಾರಿ, ಇದೆಲ್ಲ ಆಗಿದ್ದು ನನ್ನಿಂದ, ಇದನ್ನ ನಾನೇ ಸರಿ ಮಾಡ್ತೀನಿ ಅಂತ ಕಳ್ಸಿರ್ತಾನೆ. ಆಗ ಅವಳು ಜಿಯಾವೆಗೆ ಕಾಲ್ ಮಾಡ್ತಾಳೆ. ಆದ್ರೆ ಫೋನು ಸ್ವಿಚ್ ಆಫ್ ಅಂತ ಬರುತ್ತೆ. ಆಗ ಜಾವ್ ನೀನು ಟೆನ್ಷನ್ ಮಾಡ್ಕೋಬೇಡ, ನಿನ್ಗೆ ಪ್ರಾಬ್ಲಮ್ ಆಗೋ ರೀತಿ ಜಿಯಾವೆ ಮತ್ತೆ ಏನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಈಗ ಬೆಳಿಗ್ಗೆ ಆಗಿರುತ್ತೆ. ಜಿಯಾವೆ ಲೈವಿಗೆ ಬಂದಿರ್ತಾನೆ. ಎಲ್ಲಾ ವಿಷಯನೂ ಕ್ಲಿಯರ್ ಮಾಡೋದಿಕ್ಕೆ ಅಂತ. ನಾನು ಸುಜಿನ್ ಬೇ ಮೊದ್ಲು ಜೊತೆಲೆ ಕೆಲಸ ಮಾಡ್ತಾ ಇದ್ದೋ, ನಾವಿಬ್ರು ಜೊತೆಲೆ ಕೆಲಸ ಮಾಡಿದ್ರೆ ಅದು ತುಂಬಾನೇ ಪಾಪ್ಯುಲರ್ ಆಗ್ತಿತ್ತು. ನಾನು ಸುಜಿನ್ ಬೇನ ಇಷ್ಟಪಡೋದಿಕ್ಕೆ ಶುರು ಮಾಡ್ದೆ, ಪ್ರಪೋಸ್ ಕೂಡ ಮಾಡ್ದೆ. ಆದ್ರೆ ಸುಜಿನ್ ಬೇ ಅವ್ರ ಫ್ಯಾನ್ಸಿನ ತುಂಬಾನೇ ಇಷ್ಟಪಡ್ತಾಳೆ. ನನ್ ಪ್ರೀತಿನ ಒಪ್ಕೊಳ್ಳಿಲ್ಲ, ನಮ್ಮಿಬ್ರು ಮಧ್ಯ ಏನು ಇಲ್ಲ ಅಂತ ಹೇಳಿ ಎಲ್ಲ ವಿಷಯನೂ ಕ್ಲಿಯರ್ ಮಾಡ್ತಾನೆ. ಲೈವ್ ವಿಡಿಯೋನ ಮ್ಯಾನೇಜರ್ ನೋಡಿ ತುಂಬಾನೇ ಕೋಪ ಮಾಡ್ಕೋತಾರೆ. ಹೇಗಾದ್ರೂ ಮಾಡಿ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಡಿಸೈಡ್ ಆಗ್ತಾನೆ. ಲೈವ್ ವಿಡಿಯೋನ ಸುಜಿನ್ ಬೇ ಜಾವ್ ಹಾಗೆ ಜಿಂಗ್ ಜಿಂಗ್ ಕೂಡ ನೋಡ್ತಾರೆ. ಆಗ ಸುಜಿನ್ ಬೇ ಜಿಯಾವೆ ನನ್ಗೆ ಈ ರೀತಿ ಹೆಲ್ಪ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ, ಈಗ ಅವನ್ ಕೆರಿಯರ್ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಜಾವ್ ಸುಜಿನ್ ಬೇನ ಸಮಾಧಾನ ಮಾಡಿ ರೂಮ್ಗೆ ಕರ್ಕೊಂಡೋಗಿ ಮಲಗಿಸ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ಅವಳಿಗೆ ಕೆಟ್ಟ ಕನ್ಸು ಬೀಳುತ್ತೆ. ಜೋರಾಗಿ ಕಿರ್ಚುತ್ತಾಳೆ. ಆಗ ಜಾವ್ ಅವಳನ್ನ ಸಮಾಧಾನ ಮಾಡಿ ಅವಳ ಮೂಡ್ನ ಚೇಂಜ್ ಮಾಡಬೇಕು ಅಂತ ಇಬ್ರು ಕೂಡ ಜೊತೆಲೆ ಗೇಮ್ ಆಡ್ತಾರೆ. ಅದರಲ್ಲಿ ಸುಜಿನ್ ಬೇನೆ ವಿನ್ ಆಗ್ತಾಳೆ. ಅನಿ, ನೀನು ನನ್ನ ಲೈಫಿಗೆ ಬಂದಿದ್ರಿಂದ ನಾನು ತುಂಬಾನೇ ಲಕ್ಕಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಡೈರೆಕ್ಟರ್ನ ಮೀಟ್ ಮಾಡೋದಕ್ಕೆ ಜಿಯಾವೆ ಬಂದಿರ್ತಾನೆ. ಜಿಯಾವೆ ಮೇಲೆ ಡೈರೆಕ್ಟರ್ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ. ಮತ್ತೊಂದ್ ಕಡೆ ಸುಜಿನ್ ಬೇ ಜಿಯಾವೆ ಇಬ್ರು ಕೂಡ ಬುಕ್ ಸ್ಟೋರ್ಗೆ ಬಂದಿರ್ತಾರೆ. ಆಗ ಇಬ್ರು ಕೂಡ ಕಿಸ್ ಮಾಡ್ತಾ ಹಾಗೆ ಜೊತೆಲೆ ಫೋಟೋ ಕೂಡ ಕ್ಲಿಕ್ ಮಾಡ್ಕೋತಾರೆ. ನೆಕ್ಸ್ಟ್ ಸೀನಲ್ಲಿ ಜಿಂಗ್ ಜಿಂಗ್ ಫೋನ್ ನೋಡ್ತಾ ಕೂತಿರ್ತಾಳೆ. ಆಗಳಿಗೆ ಜಿಯಾವೆ ಲೈವ್ ಅಲ್ಲಿ ಹೇಳಿದ ಮಾತು ನೆನಪಾಗುತ್ತೆ. ಅವನ್ ಕೆರಿಯರ್ ಬಗ್ಗೆ ಚಿಂತೆ ಮಾಡ್ತಾ ಇಬ್ರು ಕೂಡ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ ನೆನಪಾಗಿ ಬೇಜಾರಿಂದ ನಾನು ಊರ್ಗ್ ಹೋಗ್ತೀನಿ ಅಂತ ಹೇಳಿ ಬಟ್ಟೆನ ಪ್ಯಾಕ್ ಮಾಡ್ಕೊಂಡ್ ಬರ್ತಾಳೆ. ಮತ್ತೊಂದ್ ಕಡೆ ಊದಿ ಸುಜಿನ್ ಬೇ ಇಬ್ರು ಕೂಡ ಡೈರೆಕ್ಟರ್ನ ಮೀಟ್ ಆಗೋದಿಕ್ಕೆ ಅಂತ ಬಂದಿರ್ತಾರೆ. ಆಗ ಊದಿ ಫೋನ್ ನೋಡ್ತಾಳೆ. ಅದ್ರಲ್ಲಿ ಸುಜಿನ್ ಬೇ ಜಾವ್ ಜೊತೆಲಿ ಇರೋದನ್ನ ಅವ್ರಿಗೆ ಗೊತ್ತಿಲ್ದಾಗೆ ಯಾರೋ ಫೋಟೋ ತಗೊಂಡು ಅದನ್ನ ಅಪ್ಲೋಡ್ ಮಾಡಿರ್ತಾರೆ. ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿರ್ತಾರೆ. ಅದನ್ನ ನೋಡಿ ಸುಜಿನ್ ಬೇ ಕೂಡ ಖುಷಿ ಆಗ್ತಾಳೆ. ಆದ್ರೆ ಡೈರೆಕ್ಟರ್ ನೀವೀಗಾಗ್ಲೇ ಎಂಗೇಜ್ ಆಗಿದ್ರ, ನೀವು ನಮ್ಮ ಜೊತೆ ವರ್ಕ್ ಮಾಡೋದು ಬೇಡ ಅಂತ ಹೇಳಿ ಎದ್ದು ಅಲ್ಲಿಂದ ಹೋಗ್ತಾರೆ. ಅದರಿಂದ ಸುಜಿನ್ ಬೇಗೆ ಸ್ವಲ್ಪ ಬೇಜಾರಾಗುತ್ತೆ. ಅದೇ ಸಮಯದಲ್ಲಿ ನ್ಯೂಸ್ ಅಲ್ಲಿ ಸುಜಿನ್ ಬೇ ಬದಲು ಕೌಸಿಟಾಂಗ್ ಮೂವಿಗೆ ಆಯ್ಕೆ ಆಗಿದ್ದಾಳೆ ಅಂತ ನ್ಯೂಸ್ ಬರುತ್ತೆ. ಮತ್ತೊಂದ್ ಕಡೆ ಕೌಸಿಟಾಂಗ್ ಡೈಲಾಗ್ ಕೋತಾ ಕೂತಿರ್ತಾಳೆ. ಅಲ್ಲಿಗೆ ಡೈರೆಕ್ಟರ್ ಬರ್ತಾರೆ. ಸಪೋರ್ಟಿಂಗ್ ಆಕ್ಟರ್ ನ ಇನ್ನೂ ಆಯ್ಕೆ ಮಾಡಿಲ್ಲ ಅಂತ ಹೇಳ್ತಾರೆ. ಆಗ ಕೌಸಿಟಾಂಗ್ ಸುಜಿನ್ ಬೇನ ಆಯ್ಕೆ ಮಾಡೋದಿಕ್ಕೆ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಸುಜಿನ್ ಬೇ ಜಾವ್ ತೊಡೆ ಮೇಲೆ ಮಲ್ಕೊಂಡಿರ್ತಾಳೆ. ಅದೇ ಸಮಯಕ್ಕೆ ಊದಿ ಕೂಡ ಕಾಲ್ ಮಾಡ್ತಾಳೆ. ಆದ್ರೆ ಶಾವ್ ಊದಿ ಸೊಂಟ ಒತ್ತುತ್ತಾ ಇರ್ತಾನೆ. ಮತ್ತೊಂದ್ ಕಡೆ ಜಾವ್ ಬುಕ್ಸ್ ಓದ್ತಾ ಕೂತಿರ್ತಾನೆ. ಆಗಳು ಕಾಲ್ನ ರಿಸೀವ್ ಮಾಡ್ತಾಳೆ ಸುಜಿನ್ ಬೇ. ಸಪೋರ್ಟಿಂಗ್ ಆಕ್ಟರ್ ಆಗಿ ನಿನ್ನನ್ನ ಆಯ್ಕೆ ಮಾಡಿದ್ದಾರೆ, ನೀನು ಆಕ್ಟ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗಳು ಆಕ್ಟ್ ಮಾಡೋದಕ್ಕೆ ಯಾವ ರೋಲ್ ಆದ್ರೆ ಏನು, ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಡಾಕ್ಟರ್ ಶಾವ್ ಊದಿ ಸೊಂಟನ ಮಸಾಜ್ ಮಾಡ್ತಾ ಜೋರಾಗಿ ಒತ್ತುತ್ತಾರೆ. ಆಗ ಊದಿ ನಿಧಾನಕ್ಕೆ ಮಾಡು ಅಂತ ಹೇಳ್ತಾಳೆ. ಆದ್ರೆ ಸುಜಿನ್ ಬೇ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು, ಅಕ್ಕ ಇಂಥ ಸಮಯದಲ್ಲೆಲ್ಲ ನನಗೆ ಕಾಲ್ ಮಾಡಬೇಡ ಅಂತ ಹೇಳ್ತಾಳೆ. ಆಗ ಊದಿ ನಿನ್ಗಿರೋ ಡೌಟನ್ನ ಕ್ಲಿಯರ್ ಮಾಡ್ತೀನಿ, ಶಾವ್ ಜೊತೆ ಮಾತಾಡು ಅಂತ ಹೇಳ್ತಾಳೆ. ಆಗ ಶಾವ್
ಅಲೋ ಮಿಸ್ ಸುಜಿನ್ ಬೇ, ನಾನು ಸೊಂಟ ಮಸಾಜ್ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಊದಿ ಜಾವ್ ಜೊತೆ ಮಾತಾಡ್ತಾ ಸುಜಿನ್ ಬೇ ತಲೆಯಲ್ಲಿ ಬೇಡ್ದಲೇ ಇರೋ ವಿಷಯ ಇದೆ, ಅದನ್ನ ಸ್ವಲ್ಪ ಕ್ಲಿಯರ್ ಮಾಡಿ ಅಂತ ಹೇಳ್ತಾಳೆ. ಅವಳ ಮಾತ್ ಕೇಳಿ ಜಾವ್ ಸುಜಿನ್ ಬೇ ಇಬ್ರು ಕೂಡ ನಗ್ತಾ ಇರ್ತಾರೆ. ಆಗ ಸುಜಿನ್ ಬೇ ಜಾವ್ನ ಕೇಳ್ತಾಳೆ, ಸಪೋರ್ಟಿಂಗ್ ಆಕ್ಟಿಂಗ್ ನ ಮಾಡಬಹುದಾ ಅಂತ. ಆಗ ಅವನು ಮಾಡೋದ್ರಲ್ಲಿ ತಪ್ಪೇನು ಇಲ್ಲ ಅಂತ ಹೇಳ್ತಾನೆ.